ಹೊಸಕೋಟೆ ತಾಲೂಕಿನ ಗಣಗಲ್ ಗ್ರಾಮದಲ್ಲಿ 3ನೇ ತಾರೀಕು ಮಳೆಯಾಗಿ ಜೋರಾಗಿ ಮಳೆ ಆದಂತಹ ಸಂದರ್ಭದಲ್ಲಿ ಸಿಡಿಲು ಹೊಡೆದು ಅಕಾಲಿಕವಾಗಿ ಒಬ್ಬ ತಾಯಿಯ ಸಾವಾಗಿತ್ತು. ಅದರ ಜೊತೆಗೆ ಅವರು ಸಾಕ್ತಾ ಇದ್ದಂಥ 40 ಕುರಿಗಳಿಗೂ ಕೂಡ ಜೀವಹಾನಿಯಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಸರ್ಕಾರದಲ್ಲಿ ಮಾತಾಡಿ ಅವರಿಗೆ ಕೊಡಬೇಕಾದಂತ ಸೂಕ್ತ ಪರಿಹಾರದಲ್ಲಿ 4 ಲಕ್ಷ ರೂಪಾಯಿ ಮೃತಪಟ್ಟಂತವರಿಗೆ ಮತ್ತೆ ಅದರ ಜೊತೆಗೆ ಏನವರ 40 ಕುರಿಗಳು ಜೀವಹಾನಿಯಾಗಿತ್ತು ಆ ಕುರಿಗಳಿಗೂ ಕೂಡ 1,20,000 ಇವತ್ತು 5,20,000 ಪರಿಹಾರನ ಈಗಾಗಲೇ ಅವ್ರ ಕೈಗೆ ಆದೇಶ ಪತ್ರನ ಕೊಟ್ಟಿದ್ದೀವಿ. ಅದರ ಜೊತೆಗೆ ಇನ್ನೂ ರಾಜ್ಯ ಸರ್ಕಾರದ ಕಡೆಯಿಂದ 2 ಲಕ್ಷ ರೂಪಾಯಿ ಮತ್ತೆ ಪಶುಸಂಗೋಪನಾ ಇಲಾಖೆ ಕಡೆಯಿಂದ 40 ಕುರಿಗಳೇನು ಜೀವಹಾನಿಯಾಗಿದೆ ಅವಕ್ಕೂ ಕೂಡ ತಲಾ 5,000 ರೂಪಾಯಿಗೆ 2 ಲಕ್ಷ ರೂಪಾಯಿ ಒಟ್ಟಾರೆ ಆ ಒಂದು ಸಂತ್ರಸ್ತರಿಗೆ ಇವತ್ತು ನಾವು ಸುಮಾರು ಒಂದು 10-15 ಲಕ್ಷ ರೂಪಾಯಿಯಷ್ಟು ಪರಿಹಾರನ ಅವ್ರ ಕೈಗೆ ತಲುಪಿಕೊಡುವಂತ ಕೆಲಸನ ಮಾಡಿದೀವಿ. ಘಟನೆ ಆದಂತ 3 ದಿನಗಳ ಒಳಗಡೆ ನಾವು ಇವತ್ತು ಈ ಪರಿಹಾರಧನ ಅವ್ರ ಕೈಗೆ ತಲುಪಿಸುವಂತ ಕೆಲಸನ ನಮ್ಮ ತಾಲೂಕು ಆಡಳಿತ, ಜಿಲ್ಲಾಡಳಿತ ಎಲ್ಲರೂ ಕೂಡ ತುರ್ತಾಗಿ ಕೆಲಸ ಮಾಡಿ ಒದಗಿಸ್ಕೊಡುವಂತ ಕೆಲಸ ಮಾಡಿದ್ದೀವಿ. ಹೊಸಕೋಟೆ ತಾಲೂಕಿನ ಗಣಗಲ್ ಗ್ರಾಮದಲ್ಲಿ 3ನೇ ತಾರೀಕು ಮಳೆಯಾಗಿ ಜೋರಾಗಿ ಮಳೆ ಆದಂತಹ ಸಂದರ್ಭದಲ್ಲಿ ಸಿಡಿಲು ಹೊಡೆದು ಅಕಾಲಿಕವಾಗಿ ಒಬ್ಬ ತಾಯಿಯ ಸಾವಾಗಿತ್ತು. ಅದರ ಜೊತೆಗೆ ಅವರು ಸಾಕ್ತಾ ಇದ್ದಂಥ 40 ಕುರಿಗಳಿಗೂ ಕೂಡ ಜೀವಹಾನಿಯಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಸರ್ಕಾರದಲ್ಲಿ ಮಾತಾಡಿ ಅವರಿಗೆ ಕೊಡಬೇಕಾದಂತ ಸೂಕ್ತ ಪರಿಹಾರದಲ್ಲಿ 4 ಲಕ್ಷ ರೂಪಾಯಿ ಮೃತಪಟ್ಟಂತವರಿಗೆ ಮತ್ತೆ ಅದರ ಜೊತೆಗೆ ಏನವರ 40 ಕುರಿಗಳು ಜೀವಹಾನಿಯಾಗಿತ್ತು ಆ ಕುರಿಗಳಿಗೂ ಕೂಡ 1,20,000 ಇವತ್ತು 5,20,000 ಪರಿಹಾರನ ಈಗಾಗಲೇ ಅವ್ರ ಕೈಗೆ ಆದೇಶ ಪತ್ರನ ಕೊಟ್ಟಿದ್ದೀವಿ. ಅದರ ಜೊತೆಗೆ ಇನ್ನೂ ರಾಜ್ಯ ಸರ್ಕಾರದ ಕಡೆಯಿಂದ 2 ಲಕ್ಷ ರೂಪಾಯಿ ಮತ್ತೆ ಪಶುಸಂಗೋಪನಾ ಇಲಾಖೆ ಕಡೆಯಿಂದ 40 ಕುರಿಗಳೇನು ಜೀವಹಾನಿಯಾಗಿದೆ ಅವಕ್ಕೂ ಕೂಡ ತಲಾ 5,000 ರೂಪಾಯಿಗೆ 2 ಲಕ್ಷ ರೂಪಾಯಿ ಒಟ್ಟಾರೆ ಆ ಒಂದು ಸಂತ್ರಸ್ತರಿಗೆ ಇವತ್ತು ನಾವು ಸುಮಾರು ಒಂದು 10-15 ಲಕ್ಷ ರೂಪಾಯಿಯಷ್ಟು ಪರಿಹಾರನ ಅವ್ರ ಕೈಗೆ ತಲುಪಿಕೊಡುವಂತ ಕೆಲಸನ ಮಾಡಿದೀವಿ. ಘಟನೆ ಆದಂತ 3 ದಿನಗಳ ಒಳಗಡೆ ನಾವು ಇವತ್ತು ಈ ಪರಿಹಾರಧನ ಅವ್ರ ಕೈಗೆ ತಲುಪಿಸುವಂತ ಕೆಲಸನ ನಮ್ಮ ತಾಲೂಕು ಆಡಳಿತ, ಜಿಲ್ಲಾಡಳಿತ ಎಲ್ಲರೂ ಕೂಡ ತುರ್ತಾಗಿ ಕೆಲಸ ಮಾಡಿ ಒದಗಿಸ್ಕೊಡುವಂತ ಕೆಲಸ ಮಾಡಿದ್ದೀವಿ.